ಜಗತ್ತಿಗೆ ಎದುರಾಗಿರುವಂತಹ ಸಂಕಷ್ಟ ಮಧ್ಯಪ್ರಾಚ್ಯದ ಯುದ್ಧದ ಕಾರಣಕ್ಕೋಸ್ಕರ ಯಾವ ರೀತಿ ಯಾವ ಹಂತದಲ್ಲಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ವಿ. ಸಿಲಿಂಡರ್ನ ಅಭಾವ ಮುಂದುವರಿತಾ ಇದೆ ರಾಜ್ಯದಲ್ಲಿ. ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಕೇಂದ್ರ ಮತ್ತೆ ಮತ್ತೆ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಬಟ್ ರಾಜ್ಯದ ಸ್ಥಿತಿಗತಿಗಳೇ ಬೇರೆ. 40% ಗ್ಯಾಸ್ ಸಿಲಿಂಡರ್ ಸಂಗ್ರಹ ನಮ್ಮ ಹತ್ರ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿಕೊಡ್ತಾ ಇದೆ. ನೋ ಪ್ರಾಬ್ಲಮ್ ಅಂತ ಅಂತಿದ್ದಾರೆ. ಆನ್ಲೈನ್ನಲ್ಲಿ 93% ಗ್ಯಾಸ್ ಬುಕ್ಕಿಂಗ್ಗಳಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸರಬರಾಜಿಗೆ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತ ಕೂಡ ತಿಳಿಸಲಾಗಿದೆ. ಕೊಲ್ಲಿ ರಾಷ್ಟ್ರಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನು ಆಡಿರೋದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ. ಸಮಸ್ಯೆ ಸಾಲ್ವ್ ಆಗುತ್ತೆ, ಆಲ್ಟರ್ನೇಟಿವ್ ಹುಡುಕ್ತಾ ಇದ್ದೀವಿ, ಮತ್ತು ಈಗಿರುವಂತಹ ಸ್ಟಾಕ್ ಸಾಕಾಗತ್ತೆ ನಮಗೆ, ಮತ್ತೆ ಅಭಾವ ಇಲ್ಲ ಅನ್ನೋದನ್ನು ತಿಳಿಸ್ತಿದ್ದಾರೆ. ಬಟ್ ವಾಸ್ತವ ಬೇರೆ ಇದೆ. ಕೇಂದ್ರ ಸರ್ಕಾರದ ಹೇಳಿಕೆಗೂ ವಾಸ್ತವ ರಿಪೋರ್ಟ್ಗೂ ವ್ಯತ್ಯಾಸಗಳಿದ್ದಾವೆ. ನಾವು ನಿಮಗೆ ಕೆಲವು ವಿಜುವಲ್ಸನ್ನು ತೋರಿಸ್ಬಿಟ್ರೆ ಗೊತ್ತಾಗುತ್ತೆ ಹೇಗೆ ವಾಗ್ವಾದದಲ್ಲಿ ಏಜೆನ್ಸಿ ಜೊತೆಗೆ ಡೆಲಿವರಿ ಏಜೆಂಟ್ಗಳ ಜೊತೆಗೆ ಜನ ವಾಗ್ವಾದವನ್ನು ನಡೆಸ್ತಿದ್ದಾರೆ ಅಂತ. ಇವರು ಜಾಸ್ತಿ ಬೆಲೆ ಕೇಳ್ತಿದ್ದಾರೆ, ಕೆಲವು ಏಜೆನ್ಸಿಗಳು ಇದನ್ನೇ ದುರ್ಬಳಕೆ ಮಾಡ್ಕೊಳ್ತಿದೆ ಅನ್ನುವಂತಹ ಆರೋಪ ಕೂಡ ಇದೆ. ಇದರ ಬೆನ್ನಲ್ಲೇ ಆಲ್ ಇಸ್ ವೆಲ್ ಅಂತ ಹೇಳೋ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾಡಿದೆ. ಈಗಾಗಲೇ LPG ಗ್ಯಾಸ್ ಸಿಲಿಂಡರ್ಗಳ ಉತ್ಪಾದನೆ ಮತ್ತು ಸರಬರಾಜಿನಲ್ಲಿ ಭಾರಿ ವ್ಯತ್ಯಾಸಗಳಾಗಿದೆ. ಬಿಕಾಸ್ ಪ್ರತಿದಿನ ನಮಗೆ ಹಡಗುಗಳು ಬರಬೇಕಾಗಿತ್ತು. ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂದರೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ ಬಳಿಕ ಹಡಗುಗಳು ಬರಲೇ ಇಲ್ಲ. ಮೊನ್ನೆ ತನಕ ಕೂಡ ಯಾವುದೇ ಸಪ್ಲೈ ಆಗಿರಲಿಲ್ಲ. ಇಲ್ಲಿ ಸಪ್ಲೈಗೆ ಬಂದು ಅದು ಬಾಟ್ಲಿಂಗ್ ಪ್ಲ್ಯಾಂಟಿಗೆ ಬಂದು ಅಲ್ಲಿ ಅನ್ಲೋಡ್ ಆಗಿ ಮತ್ತು ಲೋಡ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ, ಸಮಸ್ಯೆ ಸಾಲ್ವ್ ಆಗೋದಕ್ಕೆ ಕನಿಷ್ಠ ಅಂದರೂ 1-1.5 ವಾರ ಬೇಕಾಗತ್ತೆ ಅಂತ ನಾವೇ ನಿಮಗೆ ಅಂದಾಜಿನ ಕೆಲ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ವಾಸ್ತವದಲ್ಲಿ ಭಾಳ ಪ್ರಾಬ್ಲಮ್ ಇದೆ. ಕೇಂದ್ರ ಸರ್ಕಾರ ಮಾತ್ರ ನೋ ಪ್ರಾಬ್ಲಮ್, ಆಲ್ ಇಸ್ ವೆಲ್, ಪ್ಯಾನಿಕ್ ಆಗಬೇಡಿ ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಿದೆ. ಸೊ ಅಜಗಜಾಂತರ ವ್ಯತ್ಯಾಸವನ್ನು ಸರಿಪಡಿಸೋ ಪ್ರಯತ್ನ ಹೇಗಾಗ್ತಾ ಇದೆ ಸರ್ಕಾರದಿಂದ? ಮಮತಾ, ನೋಡಿ, ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ನಮ್ಮಲ್ಲಿ 40%ನಷ್ಟು ಗ್ಯಾಸ್ ರಿಸರ್ವ್ಸ್ ಇದೆ. ಈಗ ಮುಂದಿನ ಕೆಲವು ದಿನಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಮತ್ತೆ ಬುಕಿಂಗ್ ಮಾಡ್ತಾ ಇರುವಂಥವ್ರಿಗೆ ಗ್ಯಾಸ್ ಕೊಡುವಂಥ ಕೆಲಸಗಳಾಗ್ತಾ ಇದೆ. ಮುಖ್ಯವಾಗಿ ಡೊಮೆಸ್ಟಿಕ್ ಗ್ಯಾಸ್ಗಳ ವಿತರಣೆ ಮಾಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಯಾವುದೇ ರೀತಿಯಾದಂಥ ಪ್ಯಾನಿಕ್ ಆಗುವಂಥ ಅಗತ್ಯ ಇಲ್ಲ. ಜನರಿಗೆ ನಾವು ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತನ್ನ ನಿಲುವುಗಳನ್ನು ಸಮರ್ಥಿಸ್ಕೊಳ್ತಾ ಇರುವಂಥದ್ದು. ಮುಖ್ಯವಾಗಿ ಭವಿಷ್ಯದಲ್ಲಿ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸುವಂಥ ನಿಟ್ಟಿನಲ್ಲೂ ಕೂಡ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ಆದರೆ ಗ್ರೌಂಡ್ನಲ್ಲಿ ರಿಯಾಲಿಟಿ ಬೇರೆನೇ ಇರುತ್ತೆ. ಕೇಂದ್ರ ಸರ್ಕಾರದ ಬಳಿ ಸ್ಟಾಕ್ ಇದ್ರೂ ಕೂಡ, ಅದೊಂದು ಸ್ವಲ್ಪ ಕೊರತೆಯಲ್ಲಿದ್ದರೂ ಕೂಡ ಅದು ಕಾಳಸಂತೆಯಲ್ಲಿ ಮಾರಾಟ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ನೋಡಿ, ಕೆಲವೊಂದಿಷ್ಟು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಇಂತಹದ್ದೇ ಪರಿಸ್ಥಿತಿಗಳ ದುರ್ಬಳಕೆಯನ್ನು ಮಾಡ್ಕೊಳ್ಳಿಕ್ಕೆ ಹೊಂಚು ಹಾಕೊಂಡು ಕೂತಿರ್ತಾರೆ. ಈ ರೀತಿಯಾದಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದ್ದಂತೆ ಯಾರಿಗೆ ಸಿಗಬೇಕಿರುತ್ತೋ ಅದನ್ನು ಅವರಿಗೆ ಕೊಡದೆ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರ್ಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ಈಗ ಎಸೆನ್ಷಿಯಲ್ ಕಮಾಂಡಿಟಿ ಸೆಕ್ಷನ್ 3 ಅನ್ನು ಕೂಡ ಈಗ ಜಾರಿಗೆ ತರುವಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು. ಆ ಮೂಲಕ ಇರುವಂತಹ ಅಲ್ಪ ಸ್ವಲ್ಪ ಪ್ರಮಾಣದ ಕಚ್ಚಾ ತೈಲ ಆಗಿರ್ಬೋದು ಅಥವಾ ಪೆಟ್ರೋಲ್, ಡೀಸೆಲ್ ಮತ್ತೆ ಗ್ಯಾಸ್ಗಳ ವ್ಯವಸ್ಥೆ ಆಗಿರ್ಬೋದು, ಇವುಗಳನ್ನು ನಿರ್ದಿಷ್ಟವಾಗಿ ಗ್ರಾಹಕರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಮತ್ತೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಅನ್ನುವಂಥ ಭರವಸೆ ಕೊಡ್ತಾ ಇದೆ. ಆದರೆ ಇದು ಎಷ್ಟು ಎಫಿಷಿಯಂಟ್ ಆಗಿ ಇರುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಗ್ರೌಂಡ್ ರಿಯಾಲಿಟಿಯಲ್ಲೂ ಕೂಡ ಇದು ಹೇಗೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಮಮತಾ.